ಸ್ನೇಹಿತರೆ, ಇತ್ತೀಚೆಗೆ ನಾವು ಆಗಸ್ಟ್ 7 ಮತ್ತು 8ನೇ ತಾರೀಕು ಕಲಬುರಗಿ ನಗರದಲ್ಲಿ ಮಾಡಿದಂತಹ 2 ದಿನಗಳ ಲೈವ್ ಟ್ರೇಡಿಂಗ್ ತುಂಬಾ ಯಶಸ್ವಿ ಆಯಿತು. ಆ ಒಂದು ಇವೆಂಟಿನ 2 ದಿನದ ಒಂದು ಹೈಲೈಟ್ ಅನ್ನ ನಿಮಗೋಸ್ಕರ ನಾವು ಇವಾಗ ಕೊಡ್ತಿದೀವಿ. ಅಲ್ಲಿಂದ 800ರಿಂದ ಅವನು ಸಪೋಸ್ 700 ಬರ್ತಾನೆ ಅನ್ಕೊಳ್ಳೋಣ ಬಿಕಾಸ್ ಆಫ್ ದ ಮಾರ್ಕೆಟ್ ಮೂವ್ಮೆಂಟ್. ಹಂಗಿದ್ದಾಗ ನಾನು ಒಂದು ಎಕ್ಸಿಟ್ ಆಗಕ್ ಆಗಲ್ಲ ಅವಾಗ, ಬಿಕಾಸ್ ಯಾಕಂದ್ರೆ ನಾ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು ಬುಕ್ ಮಾಡೋ ಪ್ರಾಫಿಟ್ ಗೆ. ನನ್ನ ಟಾರ್ಗೆಟ್ 2-3 ವರ್ಷ ಇರುತ್ತೆ. ಆ 800ರಿಂದ 700 ಬರ್ತಿದ್ದಾನೆ ಅಂದ್ರೆ ಆ ವರ್ಚುವಲ್ ಲಾಸ್ ಅನ್ನು ನಾ ಕವರ್ ಮಾಡ್ಕೊಳ್ಳೋಣ, ಅದಕ್ಕೆ ಹೆಚ್ಚು ಮಾಡೋಣ ಅಂತ ಹೇಳಿ ಪುಟ್ ಆಪ್ಷನ್ ಅನ್ನ ತಗೊಳ್ಳೋದು ಬಂದಿದೆ. ಪುಟ್ ಆಪ್ಷನ್ ಆಕ್ಚುಲಿ ಮಾರ್ಕೆಟ್ ಕೆಳಗೆ ಹೋದ್ರೆ ತಗೋಬೇಕು ಅಂತ ಬಂದಿಲ್ಲ, ಹೆಚ್ಚು ಇನ್ಸ್ಟ್ರೂಮೆಂಟ್ ಆಗಿ ಬಂದಿದೆ. ಈಗ ಕಾರ್ ಇನ್ಶೂರೆನ್ಸ್ ನಾವು ಇನ್ಶೂರೆನ್ಸ್ ಎದಕ್ಕೆ ತಗೋತೀವಿ, ಏನಾದ್ರೂ ಆದ್ರೆ ಕ್ಲೇಮ್ ಮಾಡ್ಕೋಬೇಕು ತಗೋತೀವಿ. ಈಗ ಎಲ್ಲರೂ ಏನ್ ಮಾಡ್ತಿದ್ದೀರಾ, ಕಾರ್ ತಗೊಂಡೇ ಇಲ್ಲ ಇನ್ಶೂರೆನ್ಸ್ ಒಳಗೆ ಎಲ್ಲರೂ ಬೆನ್ನತ್ ಬಿಟ್ಟಿರ, ಹೌದಾ? ಒಪ್ಕೊಳ್ತೀರೋ ಇಲ್ವೋ? ಹಂಗೇನೆ ನೀವು ಇಲ್ಲಿ ನಿಫ್ಟಿ ಇಲ್ಲ ಏನಿಲ್ಲ, ಸುಮ್ಮನೆ ಮೇಲೆ ಹೋದ್ರೆ ಕಾಲು ಕೆಳಗಡೆ ಪುಟ್ಟು. ಸೊ ಐ ಥಿಂಕ್ ಅರೌಂಡ್ 123-24 ಎಲ್ಲ ಬರ್ತಿದೆ. 10 ಪಾಯಿಂಟ್ಸ್ ಲಾಸ್ ಅಲ್ಲಿ ನಾನೇನ್ ಹೇಳ್ತಿರೋದು ಅಂದ್ರೆ, ಒಂದು ಎಸ್ ಅಲ್ಲಿ ಇಟ್ಕೋಬಹುದು, ಬಟ್ ಇಲ್ಲೇನಾಗ್ತಿದೆ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಿದ್ದಾನೆ ಅವನು. ಸೊ ಇಲ್ಲೇ ಸ್ಪೆಂಡ್ ಮಾಡಿದ್ರೆ ಮತ್ತೆ ನಮಗ್ ಥೀಟಾ ಡಿಕೆ ಆಗುತ್ತೆ, ಚಾರ್ಟ್ ಗಿನ ಜಾಸ್ತಿ. 111 ಬಂದ, 111 ಬಂದ್ರೆ ಎಕ್ಸಿಟ್ ಆಗಿ, ಇನ್ನ 111 ಆಗಿಲ್ಲ ನೋಡಿ, ಆಗಿಲ್ಲ ಬಂದ್ರೆ ಎಕ್ಸಿಟ್ ಆಗೋಣ. ಲಾಸ್ ಬುಕ್ ಮಾಡ್ಕೊಳ್ಳೋದ್ರಲ್ಲಿ ಯಾವತ್ತೂ ಹೆಸಿಟೇಟ್ ಮಾಡಬಾರ್ದು. 111 ಬಂದ್ರೆ ಎಕ್ಸಿಟ್ ಆಗೋಣ. ಬಾಯಿಗೆ ಬಂದಿತ್ತಾ? ಸೊ ಸಿ ಅಗೇನ್ ಹೇಳ್ತೀನಿ ನೋಡಿ, ನೀವು ಗೆಸ್ ಮಾಡಬಾರ್ದು. ಮಾರ್ಕೆಟ್ ಅಲ್ಲಿ ಏನೇ ಇದ್ರೂ ಕೂಡ ಯು ಹ್ಯಾವ್ ಟು ಥಿಂಕ್ ಇನ್ ಪ್ರೊಬ್ಯಾಬಿಲಿಟಿ. ಲಾಸ್ ಆದ್ರೆ ನಮ್ಮ ಲೈವ್ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆದಂತಹ ಮೋಹನ್ ಸರ್ ಅವರು ಜೊತೆಗೆ ಕಿಶೋರ್ ಸರ್ ಅವರು ಹಾಗೂ ಇನ್ನೂ ಎಕ್ಸ್ಪರ್ಟ್ಸ್ ಕೂಡ ಸೇರಿ ನಾವು ಎಲ್ರಿಗೂ ಕೂಡ ತುಂಬಾ ಉತ್ತಮ ರೀತಿಯಾದಂತಹ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ, ಪೊಸಿಷನ್ ಸೈಜಿಂಗ್ ಬಗ್ಗೆ, ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಮಾಡೋದು ಹೇಗೆ, ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಕೂಡ, ಹೀರೋ ಟ್ರೇಡ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಅನ್ನ ಕಲಿಸ್ಕೊಟ್ವಿ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಜೊತೆಗೆ ಮಧ್ಯಾಹ್ನ 2 ದಿನ ಕೂಡ ಊಟ ಇತ್ತು ಸ್ನೇಹಿತರೆ. ಕಾಣ್ತಿದೆ ಎಲ್ರಿಗೂ? ಇಲ್ಲಿ ಮೇಲ್ ಬಂದಿದ್ದ ಇಲ್ಲಿಂದ, ಬಟ್ ಸ್ಟಿಲ್ ಇಟ್ ಇಸ್ ಇನ್ ಡೌನ್ವರ್ಡ್, ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ಇದ್ದಾರೆ. ಮತ್ ಅದೇ ತರ ಲೆಟ್ಸ್ ಮತ್ ಬೇರೆ ಸ್ಟಾಕ್ಸ್ ಬರೋಣ. TCS ಹಾಕ್ತೀನಿ ನಾನು ಇಲ್ಲಿ, TCS ಏನ್ ಹೇಳ್ತಿದೆ ಅಂತ. 5 ನಿಮಿಷದಲ್ಲಿ ಬೇಡ, ಎಷ್ಟು ನಿಮಿಷಕ್ಕೆ ಹೋಗೋಣ ನಾವು? 15 ನಿಮಿಷಕ್ಕೆ. ಈ ಕ್ಯಾಂಡಲ್ ಸೆಲ್ ಹೇಳ್ತಿದ್ದ ಆಲ್ಮೋಸ್ಟ್ ಲೋ ಬ್ರೇಕ್ ಆಗಿ ಇಲ್ಲಿ ತನಕ ಬಂದಿದ್ದಾನೆ. ಮತ್ ಬೇರೆ ಸ್ಟಾಕ್ ಯಾವ್ದು ಅಂದ್ರೆ ಈಗ ಪ್ರೆಸೆಂಟ್ ಆಗಿ ಯಾವ್ದು ಎಂಟ್ರಿ ಇದೆ, ಹೋಗಿ ಎಲ್ಲರೂ ಕೂಡ ಅಲ್ಲಿ ಟ್ರೇಡ್ ತಗೊಳ್ಳೋಣ. ಟೈಟನ್ ಇಲ್ಲೂ ಯಾವ್ದು ಎಂಟ್ರಿ ಇಲ್ಲ ಟೈಟನ್ ಅಲ್ಲಿ. ಈ ಕ್ಯಾಂಡಲ್ ನೋ ಕ್ಲಾರಿಟಿ ಹೇಳ್ತಿದೆ, ಹೌದಾ? ಟಾಟಾ ಪವರ್ ಏನ್ ಹೇಳ್ತಿದೆ ಎಲ್ಲರೂ ಹೇಳಿ. ಲಾಸ್ಟ್ ರೆಡ್ ಕ್ಯಾಂಡಲ್ ಏನ್ ಹೇಳ್ತಿದೆ ಟಾಟಾ ಪವರ್ ಅಲ್ಲಿ? ಹೇಳಿ ಏನ್ ಹೇಳ್ತಿದೆ? ಸೆಲ್ ಹೇಳ್ತಿದೆ, ಹೌದಾ? ಏನ್ ಹೇಳ್ತಿದೆ? ನೋ ಕ್ಲಾರಿಟಿ. ಯಾಕೆ ಅಂದ್ರೆ ಲೋವರ್ ವೀಕ್ ಇದೆ, ಲೋವರ್ ವೀಕ್ ದೊಡ್ಡದಿದೆ, ಅದು ಬೈ ಹೇಳುತ್ತೆ. ಅಪ್ಪರ್ ವೀಕ್ ಅಂತೂ ನೆಗ್ಲಿಜಿಬಲ್, ಬಿಕಾಸ್ ವೀಕ್ ಅಲ್ಲಿ ಅದು ಚಿಕ್ಕದಿದೆ. ಅಂಡ್ ಬಾಡಿ ಯಾವ್ದಿದೆ? ರೆಡ್ ಇದೆ. ರೆಡ್ ಅಂದ್ರೆ ಎರಡು ಬೇರೆ ಬೇರೆನ ಟ್ರೇಡ್ ತಗೊಳಂಗಿಲ್ಲ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಎಲ್ಲಾ ಕಡೆನೂ ಹೋಗಿ ಎಲ್ಲಾ ಟ್ರೇಡ್ ತಗೊಳಂಗಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನನ್ನ ಹತ್ರ 10,000 ರೂಪಾಯಿ ಇದೆ. 10,000ಕ್ಕೆ 10,000 ಮಾಡ್ಬೇಕಂದ್ರೆ ಎಷ್ಟು ಟ್ರೇಡ್ ಮಾಡ್ಬೇಕು ಜನರಲಿ? 20-30 ಅಥವಾ 2-3 ಇದ್ರು ಸಾಕ? ನೋಡ್ರಿ, 2-3 ಇದ್ರು ಸಾಕು. ಸರಿಯಾದ ಎಂಟ್ರಿ ಇರಬೇಕು. ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ, ಎಲ್ಲೆಲ್ಲಿ ಎಂಟ್ರಿ ಸಿಗುತ್ತೆ ಎಲ್ಲಾ ಕಡೆ ಟ್ರೇಡ್ ಮಾಡೋದು. ಜಾಸ್ತಿ ಟ್ರೇಡ್ ಮಾಡಿದ್ರೆ ಜಾಸ್ತಿ ಲಾಸ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಜಾಸ್ತಿ ಟ್ರೇಡ್ ಕಿನ ನಾವು ಅಪರ್ಚುನಿಟಿಗಾಗಿ ಹುಡುಕೋಣ. ದಟ್ ವಿಲ್ ಗಿವ್ ಯು ಮೋರ್ ಕ್ಲಾರಿಟಿ ಮಾರ್ಕೆಟ್ ಅಲ್ಲಿ. ಮನಿ ATM ಆದ್ರೂ ತಗೊಳ್ಳಿ ಅಥವಾ ITM ಆದ್ರೂ ತಗೊಳ್ಳಿ ಅಥವಾ ಇಂದ ಮನಿ ತಗೊಳ್ಳಿ, ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಹೋಗಿ. ಅದ್ರಲ್ಲಿ ATM ಯಾವ್ದು ಅಂತ ಹೇಳ್ತಿದ್ದೀನಿ. ATM ಯಾವ್ದು ಅಂದ್ರೆ ಅಟ್ ದ ಮನಿ, ಜಸ್ಟ್ ಅಚೀವ್ ಆಗಿರೋದು. ಈಗ ನಾ ಹಂಗೆ ಕೇಳ್ತೀನಿ, 24,190 ಇದೆ ಅಕೌಂಟ್ ಅಲ್ಲಿ. ಎಷ್ಟಿದೆ? 190 ಅಥವಾ ಪ್ರೈಸ್ ಹೇಳ 24,190 ಇದೆ. ಈಗ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಕಾಲಿಗೆ ಯಾವುದು? ಕಾಲಿಗೆ ಎಟ್ ದ ಮನಿ ಯಾವುದು?
200 150 ಅಲ್ಲ ನೋಡಿ ಯಾವ್ದು ಇರ್ಬೋದು ರೈಟ್ ಪ್ರೈಸ್ ನೋಡಿ. ಎಟಿಎಂ ಡೆಫಿನಿಷನ್ ಏನು ವಾಪಸ್ ಬರೋಣ. ಜಸ್ಟ್ ಅಚೀವ್ಡ್ 190 ರೂಪಾಯಿ ಅಕೌಂಟ್ ನಾಗ ಐತಿ. ಹೋಗಿ ನೀವು ವಿತ್ಡ್ರಾ ಮಾಡಿದ್ರೆ 50 ನೋಟ್ ಎಷ್ಟು ಬರ್ತಾವ? 150 ಬರ್ತಾವ. ಹೇಳಿ 100 ಬರುತ್ತೋ ಇಲ್ಲೋ? 200 ಬರುತ್ತಾ? 200 ಅಲ್ಲ ಎಟಿಎಂ, ಸಮೀಪದಲ್ಲ ಎಟಿಎಂ ಅಂದ್ರೆ. ಎಟಿಎಂ ಅಂದ್ರೆ ಏನು? ಅಚೀವ್ ಆಗಿರೋದು 200 ಅಲ್ಲ 150. ಅರ್ಥ ಆಗ್ತಿದ್ಯಾ? 200 ಸರ್ ನೀವು ಎಟಿಎಂ 350 ಓಕೆ. ಮತ್ತೆ ಬೇರೆ ಉತ್ತರ ಓಕೆ ಸರ್ ನೋಡೋಣ. ಈ ಕೆಲವೊಬ್ರು 400 ಅಂದ್ರು, ಕೆಲವೊಬ್ರು 350 ಅಂದ್ರು. ಯಾವ ಕರೆಕ್ಟ್? 350. 400 ಯಾಕೆ ಹೇಳಿ? 390 ಇದೆ. ಸಮೀಪದ ಎಟಿಎಂ ಅಲ್ಲ. ಎಟಿಎಂ ಅಂದ್ರೆ ಏನ್ ಹೇಳ್ರಿ? ಅಚೀವ್ ಆಗಿರೋದು. ಈಗ ನೀವು ಬ್ಯಾಂಕಿಗೆ ಎಷ್ಟು ರೊಕ್ಕ ಹಾಕ್ತೀನಿ ಸರ್ ನಿಮ್ಮ, ಅಥವಾ ನೀವು ನನಗೆ ಹಾಕ್ರಿ. ನೀವು ಬ್ಯಾಂಕ್ ಒಳಗೆ ಎಟಿಎಂ ತೆಗದ್ರಿ ಅಂತ ಅನ್ಕೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೆ ಹೇಳ್ರಿ? 400 ಬರಲ್ಲ, 350 ರೂಪಾಯಿ ಬರ್ತೈತಿ. ಹೌದಾ ಸರ್? ಪುಟ್ ಆಪ್ಷನ್ ಕರೆಕ್ಟ್ ಇದೆ. ಪುಟ್ ಆಪ್ಷನ್ ಎಟಿಎಂ ಕರೆಕ್ಟ್ ಇದೆ. ಕಾಲೇಜ್ 350 ಅರ್ಥ ಆಯ್ತಾ ಎಲ್ರಿಗೂ? ಕಾಲೇಜ್ ಓಟಿಎಂ ಯಾವುದು? ಓಟಿಎಂ ಇನ್ನು ಅಚೀವ್ ಆಗಿಲ್ಲ. ಓಟಿಎಂ 400 ಸಿ ಅಂಡ್ ಯಾವುದು ಇನ್ ದ ಮನಿ ಯಾವುದು? 300 ಇನ್ ದ ಮನಿ. ಅರ್ಥ ಆಯ್ತಾ? ಈಗ ಇನ್ ಕೇಸ್ ಯಾರಿಗಾದ್ರೂ ಇನ್ನೂ ಕನ್ಫ್ಯೂಸ್ ಇದ್ರೆ ಸರ್ ನನಗೆ ಕ್ವಶನ್ ಆಯ್ತು ಅಂತ ಹೇಳ್ರಿ, ನಿಮಗೂ ಚಲೋ. ಯಾಕಂದ್ರೆ ಆಸ್ ಆಫ್ ನೌ ಟ್ರೇಡ್ ಅಂತೂ ಸಿಗ್ತಿಲ್ಲ. ನೀವು ನೋಡ್ತಿದ್ರಿ ಹೌದಾ? ಫೋರ್ಸ್ಫುಲಿ ಟ್ರೇಡ್ ಅಂತೂ ಮಾಡಕ್ ಆಗುದಿಲ್ಲ. ನಮ್ಮ ಲೈವ್ ಟ್ರೇಡಿಂಗ್ ನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದ್ರೆ ಕ್ಯಾಶ್ ಪ್ರೈಸ್. ಹೌದು, ಅತಿ ಹೆಚ್ಚು ಪ್ರಾಫಿಟ್ ಅನ್ನ 2 ದಿನದಲ್ಲಿ ಮಾಡಿರ್ತಕ್ಕಂತಹ ಟ್ರೇಡರ್ಸ್ ಗಳಿಗೆ ನಾವು ಮೋಟಿವೇಶನ್ ಆಗಿ ಅವರಿಗೆ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟು ಅಪ್ರಿಸಿಯೇಟ್ ಮಾಡ್ತೀವಿ, ಸೊ ದಟ್ ಮತ್ತೊಬ್ಬರಿಗೂ ಕೂಡ ಉಪಯೋಗ ಆಗ್ಲಿ ಅಂತ. ನಿನ್ನೆ ಹೇಳಿದ್ರಿ ಸರ್, ನೋಡ್ ಬಂದಿ ಬಾ ನೋಡೋಣ. ನಿನ್ನೆನೆ ಗೊತ್ತಾಗಿತ್ತು. ನಿನ್ನೆ ಈವ್ನಿಂಗ್ ಬಂದಿದ್ದೇವೆ ಸರ್. ಅದಕ್ಕೆ ಇಲ್ಲಿ ಬಂದು ನೋಡಿದ್ರಿ ಸರ್, ಚಲೋ ಅನ್ನಿಸ್ತು. ಬೆಟರ್ ಫೀಲ್ ಆಯ್ತು ಸರ್. ಒನ್ ಕಾನ್ಫಿಡೆನ್ಸ್ ಬಂತು. ನೈಸ್, ಕಂಗ್ರಾಟ್ಸ್ ಸರ್. ವೈಶಾಲಿ ಕಂಗರ್. ಆಕ್ಚುಲಿ ನಾನು ಕ್ವೆಸ್ಟ್ ಕ್ಯಾಪಿಟಲ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದು. ನಮ್ಮಣ್ಣ ಫೋರ್ಸ್ಫುಲಿ ತಂದು ಕವಿತಾ ಮೇಡಮ್ ಜೊತೆ ಮಾತಾಡಿ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದು. ನಾನು ಮ್ಯೂಚುವಲಲ್ಲಿ ಮತ್ತೆ ಸಿಪ್ಪಲ್ಲಿ ಹಾಕ್ತಾ ಇದ್ದೆ. ಆಕ್ಚುಲಿ ಚೆನ್ನಾಗಿ ಗ್ರೋತ್ ಇತ್ತು. ಸ್ಟಾಕ್ಸ್ ಕೂಡ ತಗೊಂಡಿದ್ದೆ. ಇಂಟ್ರಾಡೇ ಅಥವಾ ಡೆಲಿವರಿ ಮಾಡೋದ್ರೆ ಇಂಟ್ರೆಸ್ಟ್ ಇರಲಿಲ್ಲ. ಹ್ಯೂಜ್ ಅಮೌಂಟ್ ಹಾಕಿ ಲಾಸ್ ಆಗುತ್ತೆ ಅಂತ. ಬಟ್ ಯಾವಾಗ ಕಿಶೋರ್ ಸರ್ ಕ್ಲಾಸ್ ತಗೊಂಡು ಅವ್ರ ಪೇಷನ್ಸ್, ಆಮೇಲೆ ಅವ್ರು ಹೇಳ್ತಾರೆ ಟೀಚಿಂಗ್ ಆಗಲಿ ಅಥವಾ ಸ್ಟ್ರಾಟಜಿ ಆಗಲಿ, ನಾನು ಆಫ್ಟರ್ 15 ಡೇಸ್ ಅಂದರೆ ಕ್ಲಾಸ್ ಮುಗಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದಿದ್ದು. ಲಾಸಲ್ಲಿ ಹೋಗ್ತಾ ಇತ್ತು, ಇಲ್ಲ ಅಂತೆಲ್ಲ. ಬಟ್ ಸರ್ ರೈಟ್ ಟೈಮಲ್ಲಿ ಗೈಡೆನ್ಸ್ ಮಾಡೋದಾಗಲಿ ಅಥವಾ ಅವರು ಮೋಟಿವೇಶನ್ ಮಾಡೋದ್ರಿಂದ ನಾನು ಅರೌಂಡ್ ಆ್ಯಕ್ಚುಲಿ ಐ ಡೋಂಟ್ ಹೇಳಬೇಕು ಹೇಳಬಾರ್ದು ಅಂತ, ಲಾಸ್ ಆಗಿದ್ದು ಇದೆ, ಪ್ರಾಫಿಟ್ ಆಗಿದ್ದೇ ಇದೆ. ಬಟ್ ಲಾಸ್ ಕಮ್ಮಿ ಇದೆ, ಪ್ರಾಫಿಟ್ ತುಂಬಾ ಇದೆ. ಸೊ ಓವರಾಲ್ ನಾನು ಕಿಶೋರ್ ಸರ್ಗೆ, ಕವಿತಾ ಮೇಡಮ್ಗೆ ಮತ್ತು ಸಿದ್ದು ಸರ್ಗೆ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮತ್ತು ನಿನ್ನೆ ನನಗೆ ಅಲ್ಲಿ ಕ್ಲಾಸಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ, ಅಂದರೆ ನಾನು ರಿಸೀವ್ ಮಾಡಲ್ಲಿ ಏನು ಮಿಸ್ಟೇಕ್ ಇತ್ತು ಅಂತ ಹನುಮಂತ್ ಸರ್ನಿಂದ ಕಲ್ತಿದ್ದು. ಸೊ ನಾನು ಹನುಮಂತ್ ಸರ್ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಹುಲ್ ಸರ್. ರಾಹುಲ್ ಅವರೇ, ಫಸ್ಟ್ ಕ್ಯಾಪಿಟಲ್ ಇವೆಂಟಿಗೆ ಬಂದಿದ್ದೀರಿ ಇವತ್ತು. ಹೇಗೆ ಅನಿಸ್ತಾರೆ? ಸರಿಯಾಗಿ ಸರ್. ಸರಿಯಾಗಿ ಅನಿಸ್ತಾರೆ. ಸರಿಯಾಗಿ ಏನು ಅನಿಸ್ತಾರೆ ಸರ್? ಚೆನ್ನಾಗಿರ್ತಾರೆ ಸರ್. ಪ್ರಾಫಿಟಬಲ್ ಟ್ರೇಡ್. ಓಕೆ, ಇಲ್ಲಿ ಬಂದು ಏನೇನು ಕಲ್ತಿದ್ದೀರಾ ನೀವು? ನಾವು 4 ಸ್ಟ್ರಾಟಜಿ ಕಲ್ತಿದ್ದೀವಿ ಸರ್. 4 ಸ್ಟ್ರಾಟಜಿ ಕಲ್ತು. 0 ಟ್ರೇಡ್, 0 ಸ್ಟ್ರಾಟಜಿ, 0 ಟ್ರೇಡ್ ಕಲ್ತಿದ್ದೀರಾ ಸರ್? ಮತ್ತೆ ಸರ್ ಚೆನ್ನಾಗಿರ್ತಾರೆ. ವೇಟ್ ಮಾಡಬೇಕು, ಪೇಷನ್ಸ್ನಿಂದ ಟ್ರೇಡ್ ಮಾಡಬೇಕು. ಓಕೆ, ಮತ್ತೆ ಸರಿಯಾಗಿ ಟ್ರೇಡ್ ಇದ್ದರೆ ಟ್ರೇಡ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಈಗ ಫಸ್ಟ್ ಕ್ಯಾಪಿಟಲ್ ಬಂದು ಕಲಬುರಗಿಯಲ್ಲಿ ಮೊದಲನೇ ಬಾರಿ ಈ ಥರದ ಇವೆಂಟ್ ಮಾಡ್ತಾರೆ. ಸೊ ನಿಮಗೆ ಈ ಇವೆಂಟ್ ಬಗ್ಗೆ ಅಭಿಪ್ರಾಯ, ಮತ್ತು ಈ ಥರದ ಇನ್ನೂ ಇವೆಂಟ್ಸ್ ಆಗಬೇಕಾ? ಏನು ಅನ್ಸುತ್ತೆ ನಿಮಗೆ? ನನ್ನ ಅಭಿಪ್ರಾಯ ಸರ್, ಇನ್ನೂ ಇವೆಂಟ್ ಆಗಬೇಕು ಸರ್. ಸ್ನೇಹಿತರೆ, ನಮ್ಮ ಲೈವ್ ಟ್ರೇಡಿಂಗ್ ಇವೆಂಟ್ ಇದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಜೊತೆಗೆ ನೀವು ಕೂಡ ಈ ತರ ಕರ್ನಾಟಕದ ಟ್ರೇಡರ್ಸ್ ಜೊತೆಗೆ ಲೈವ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಆಸೆ ಇದ್ರೆ, ಅಥವಾ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ಉತ್ತಮ ಟ್ರೇಡರ್ ಆಗಬೇಕು ಅಂತ ಅನ್ಕೊಂಡಿದ್ರೆ, ಇನ್ನೇ ತಡ, ನಾವು ತುಂಬಾ ಅವಾಗ ಇದೇ ತರಹದ ಲೈವ್ ಟ್ರೇಡಿಂಗ್ ಅನ್ನ ಕರ್ನಾಟಕದಲ್ಲಿ ಅರೇಂಜ್ ಮಾಡ್ತಿರ್ತೀವಿ. ಹಾಗಿದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಹಾಗೂ ಹಿಂದೆ ವಿಚಾರಿಸಿ.